ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಂದಿನ ಬ್ಲಾಗಲ್ಲೇ ನಾನು ಶೇರ್ ಮಾಡಿದೆ ನಮ್ಮ ಮನೆ ದೇವ್ರಿಗೆ ಹೋಗೋದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಫಸ್ಟಿಗೆ ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ. ಇಂದಿನ ದಿನವೇ ನಾವು ಎಲ್ಲ ಕೆಲಸನ ಮುಗಿಸಿ ಮಲ್ಕೊಂಡಿದ್ವಿ, ಹಾಗಾಗಿ ಏನೋ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ. ಸೊ ಮಲಗಿದ್ದು ಕೂಡ ಲೇಟ್ ಆಗಿದ್ದರಿಂದ ಕೆಲಸ ಮುಗಿಸ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದೊಳಕ್ಕೂ ಕೂಡ ಸರಿ ಹೋಗುತ್ತೆ ಅಂಥೇಳಿ ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡ್ವಿ. ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮಾಡಿದ್ವಿ. ಯಾಕೆ ಬಂದ್ಬಿಡಿ, ಹಾಲು ತಂದಿದ್ದಕ್ಕೆ ಕಾಫಿ ಮಾಡ್ತಾರಲ್ವ. 6:30 ಕರೆಕ್ಟಾಗಿ ರೆಡಿಯಾಗಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಹಾಲು ತಂದ್ಬಿಟ್ಟು ಕಾಫಿ ಮಾಡು ಅಂತ ಹೇಳಿದ್ರು. ಇವಾಗ ಮತ್ತೆ ಕಾಫಿಗೆ ಇಟ್ಟಿದ್ದೀನಿ. ಇವಾಗ ಇಲ್ಲಾಂದರೆ ಈಗ ಹೊರಡ್ತಾ ಇದ್ವಿ ನಾವು. ನಾನು ಎದ್ದಿರೋದು 5 ಗಂಟೆಗೆ ಎದ್ದು ರೆಡಿಯಾಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು, ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವ್ರ ಜನ್ಮದಲ್ಲಿ ನಾನು ಇಂಟ್ರೋ ಮಾಡೋದೇ ಮರೆತುಬಿಟ್ಟೆ, ಸಾರಿ. ಇವತ್ತು ಬಂದುಬಿಟ್ಟು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಫಸ್ಟು ಚುಂಚನಗಿರಿ ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮುಳ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ಸೊ ಅದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ. ಇವಾಗ ಅದಕ್ಕೆ ಎಲ್ಲ ಕೆಲಸ ಮುಗಿಸಿ ಅಂದರೆ ರಾತ್ರಿನೇ ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡಿದ್ವಿ ನಾನು ನನ್ನ ಮಗ ಇಬ್ಬರೂ. ಬೆಳಗ್ಗೆ ಎದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿದೆ. ನನ್ನ ಮಗ ಎಲ್ಲ ಫ್ರೆಶ್ ಅಪ್ ಆಗಿ ಅವ್ರ ಅಪ್ಪ ಮಗ ಇಬ್ಬರು ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ಅಷ್ಟೇ. ಹೇಳ್ತಾರೆ 6:30 ಅಂದರೆ ಇನ್ನೂ ಲೇಟ್ ಆಗುತ್ತಂತೆ. ನಾನು ಕರೆಕ್ಟ್ ಟೈಮಿಗೆ 6:15 ರೆಡಿಯಾಗಿದ್ದೀನಿ. 6:15 ಹೋಗ್ಬಿಟ್ಟು ಹಾಲು ತೊಗೊಂಬಂದು ಕಾಫಿ ಮಾಡುವ ಅಂತ ಹೇಳಿದ್ರು. ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಸೊ ಕರೆಂಟ್ ಹೋಯ್ತು, ಅಷ್ಟೊಂದು ಕರೆಕ್ಟಾಗಿ ಕರೆಂಟ್ ಹೋಯ್ತು. ಹೋಗಿದ್ದೆ ಒಳ್ಳೇದಾಯ್ತಿಲ್ಲ ಅಂದರೆ ಟಿ ವಿ ಮುಂದೆ ಕೂತ್ಕೊಂಡ್ರೆ ಎದ್ದೊಳ್ಳೋದೇ ಇಲ್ಲ ನಮ್ಮ ಮನೆಯಲ್ಲಿ. ಈಗ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ದಾನೆ. ಏನು ಮಾಡೋದು, ಇಲ್ಲ ಟಿ ವಿ ಇರಬೇಕು, ಇಲ್ಲ ಮೊಬೈಲ್ ಇರಬೇಕು. ಸೊ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹೊರಡ್ತೀವಿ ದೇವಸ್ಥಾನಕ್ಕೆ. ಮಾಡ್ತಾಯ್ತಾ? ಅರ್ಲಿ ಮಾರ್ನಿಂಗು ನಮ್ಮ ಕಿಚನ್ ವಿಂಡೋಯಿಂದ ನೋಡಿದ್ರೆ ಸನ್ರೈಸ್ ಆಗೋದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅಲ್ಲೇ ನಿಂತ್ಕೊಂಡು ಹಾಗೆ ಕಾಫಿ ಕುಡ್ಕೊಂಡು ಮತ್ತೆ ಕಿಚನ್ ಹೆಂಗೆ ಮೇಕ್ ಓವರ್ ಮಾಡೋದು ಅಂತ ನಾನು ಹಸ್ಬೆಂಡ್ ಇಬ್ಬರು ಕೂಡ ಐಡಿಯಾ ಮಾಡ್ತಾಯಿದ್ವಿ. ಸೊ ಕಾಫಿ ಕುಡಿತಾ ಒಂದು ಐಡಿಯಾಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಕಾಫಿ ಎಲ್ಲ ಕುಡಿದ್ಬಿಟ್ಟು ದೇವರಿಗೆ ಕೈ ಮುಗಿದು, ನಮ್ಮ ಮನೆಯಲ್ಲಿ ಡೇರೆ ಹೂ ಬಿಟ್ಟಿತ್ತು, ಮೊನ್ನೆ ತೊಗೊಂಡು ಬಂದಿದ್ವಲ್ಲ, ಪಾಟಿಂಗ್ ಮಾಡಿದ್ವಲ್ಲ. ಸೊ ಅದರಲ್ಲಿ ಅದನ್ನು ಕೂಡ ದೇವರಿಗೆ ಮುಡಿಸಿ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ಹೊರಟ್ವಿ. ಸೊ ನಾವು ಹೋಗಿದ್ದು 2 ವೀಲರಲ್ಲಿ. ನಾವು ಮನೆ ಬಿಟ್ಟಾಗ ಎಕ್ಸಾಕ್ಟಾಗಿ 6:45 ಆಗಿತ್ತು. ಸೊ 6:45 ಮನೆ ಬಿಟ್ವಿ. ಇದು ಬಂದುಬಿಟ್ಟು ಕುಣಿಗಲ್ ಬೈಪಾಸು. ಸೊ ಇಲ್ಲಿ ಬಂದಾಗ ಆಂಜನೇಯ ಸ್ವಾಮಿ ನಮ್ಮ ಕಣ್ಣಿಗೆ ಕಾಣಿಸೋ ಅಂದರೆ ಬೈಪಾಸ್ ಬಂತು ಅಂಥೇಳಿ ನಮ್ಮ ತಲೆಯಲ್ಲಿರುತ್ತೆ. ಸೊ ಅಲ್ಲಿ ಬಂದಾಗ ಕ್ರಾಸ್ ಆಗುತ್ತೆ ಕುಣಿಗಲ್ ಕಡೆ ಅಂಥೇಳಿ. ಸೊ ಆಂಜನೇಯ ಸ್ವಾಮಿಗೆ ಒಂದು ಕೈಯನ್ನು ಮುಗಿದು ಅಲ್ಲಿಂದ ಜರ್ನಿ ನಾನು ಯಾವಾಗೂ ಅಷ್ಟೇ ಇವತ್ತು ಜರ್ನಿ ಮಾಡುವಾಗ ಇಲ್ಲಿ ಆಂಜನೇಯ ಸ್ವಾಮಿ ನೋಡಿ ಕೈ ಮುಗಿದು ನಮ್ಮ ಜರ್ನಿ ಏನಿದೆ ಅದು ಸುಖವಾಗಿರಲಿ, ಕ್ಷೇಮವಾಗಿ ಹೋಗಿ ಲಾಭ ಬರೋ ನೋಡಪ್ಪ ಅಂತ ಆಂಜನೇಯ ಸ್ವಾಮಿ ಕೈ ಮುಗಿದು ಹೊರಡುವಂಥದ್ದು. ಸೊ ಅಲ್ಲಿಂದ ಹೋಗ್ತಾ ಹೈವೇನಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಾವೆಲ್ಲೂ ಕೂಡ ಸ್ಟಾಪ್ ಮಾಡಲಿಲ್ಲ. ಹತ್ತತ್ರ ಯಡಿಯೂರು ಹತ್ರ ಬಂದಾಗ ನಾವು ನನ್ನ ಮಗ ತಿಂಡಿಗೆ ಅಂಥೇಳಿ ಸ್ಟಾಪ್ ಮಾಡಿಸ್ತಾ 8:40 ಹತ್ತತ್ರ ಯಡಿಯೂರು ಹತ್ರ ಇದ್ದೀವಿ. ತಿಂಡಿ ತಿಂದ್ಬಿಟ್ಟು ಹೊರಡೋಣ ಅಂತ ಬಂದಿರೋದು. ಟೇಸ್ಟ್ ಮಾಡಿ ಸರ್, ಹೆಂಗಿದೆ ಅಂತ ಹೇಳಿ ಸರ್. ಹೆಂಗಿದೆ ಪಾಪ? ಹಾಂ, ನಿಮ್ಗೆ ಇಲ್ಲೂ ಎಣ್ಣೆನಲ್ಲಿ ಹಿಂಗೆ ಕರ್ದು ಹಿಂಗೆ ಹಾಕ್ತಾರೀರಿ. ಇನ್ನೊಂದು ಅರ್ಧ ಗಂಟೆ ಜರ್ನಿ ಮಾಡಿದರೆ ನಾವು ಚುಂಚನಗಿರಿಗೆ ಹೋಗ್ಬಿಡ್ತೀವಿ. ಬಟ್ ಏನು ಗೊತ್ತಾ, ನಾರ್ಮಲ್ ಡೇಸಲ್ಲಿ ನಾವು ಎದ್ದೊಳೋದೇ ಒಂದು 7 o'clock ಆದಾಗ ನಮಗೆ ಒಂದು 8:30 9 o'clock ಆದರೂ ಹೊಟ್ಟೆ ಹಶ್ವಾಗಲ್ಲ. ಬಟ್ ಏನಂದರೆ 5 o'clockಗೆ ಎದ್ದಿದ್ದರಿಂದ ನನ್ನ ಮಗಂಗಂತೂ ಫುಲ್ಲು ಹೊಟ್ಟೆ ಹಶ್ವಾಗಿತ್ತು. ಅವ್ನಿಗೆ ಎಲ್ಲೋದ್ರೂ ನಿಲ್ಲಿಸಿಲ್ಲ ಊಟಕ್ಕೆ, ಆ ಥರ ತಿಂಡಿಗೆ ಅಂಥೇಳಿ ಇದು ಮಾಡ್ತಾಯಿದ್ದ. ಸೊ ಹಾಗೆ ಹೋಗ್ತಾ ಹೈವೇನಲ್ಲೇ ಇದು ಒಂದು ಚಿಕ್ಕ ಹೋಟೆಲ್ SLV
ಹೋಟೆಲ್ ಅಂತ ಇತ್ತು. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು. ನಾನು ಪೂರಿ ಸಾಗು ತೊಗೊಂಡೆ. ಸೊ ಎಲ್ಲರೂ ಕೂಡ ಪೂರಿ ಸಾಗುನೇ ಟ್ರೈ ಮಾಡಿದ್ವಿ. ಸೊ ಟೇಸ್ಟಿಯಾಗಿತ್ತು. ಯೂಶ್ವಲಿ ಹೊರಗಡೆ ತಿಂದಾಗ ಸಾಗು ನನಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಪೂರಿ ಸಾಗು ಇಲ್ಲಿ ಚೆನ್ನಾಗಿತ್ತು. ನಾವೇನು ಚಿಕ್ಕ ಹೋಟೆಲ್ ಅಂಥೇಳಿ ಹೋಗ್ತೀವಲ್ವ, ಅದರಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಕುಣಿಗಲ್ ಹೈವೇನಲ್ಲಿ ಹೋದರೂ ಒಂದು ಸಲ ಟ್ರೈ ಮಾಡಿ. ಚಿಕ್ಕ ಹೋಟೆಲ್ ಆದ್ರೂ ಚೆನ್ನಾಗಿ ಸರ್ವ್ ಮಾಡಿದ್ರು, ಮತ್ತು ಟೇಸ್ಟ್ ವೈಸ್ ಕೂಡ ಚೆನ್ನಾಗಿತ್ತು. ಹಸ್ಬೆಂಡ್ ಹೇಳ್ತಾ ಇರೋದು ತಣ್ಣಗಾಗಿದೆ ಅಂತ ಪೂರಿ. ಅವ್ರಿಗೇನೆಂದರೆ ಮನೆಯಲ್ಲೂ ಅಷ್ಟೇ ಪೂರಿ ಇರ್ಬೋದು, ಚಪಾತಿ, ಇಡ್ಲಿ, ದೋಸೆ ಏನೇ ಆದರೂ ಅಷ್ಟೇ ಅಲ್ಲಿ ಹೆಂಚು ಮೇಲಿಂದ ತೊಗೊಂಡೋಗಿ ಅವ್ರಿಗೆ ಬಿಸಿ ಬಿಸಿ ಕೊಟ್ರೇ ಅವರಿಗೆ ತಿಂದಂಗೆ ಆಗೋದು. ಅಲ್ಲಿ ಸ್ವಲ್ಪ ಪೂರಿ ತಣ್ಣಗಾಗಿತ್ತು, ಅಂದರೆ ಬೆಚ್ಚಗಿತ್ತು, ತಣ್ಣಗಾಗಿತ್ತು ಅಂದ್ಬಿಟ್ಟು ಹೇಳ್ತಾಯಿದ್ರು. ಅದನ್ನೇ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗಂತೂ ಬಿಸಿ ಬಿಸಿ ಇರಬೇಕು ಬಿಡಿ ಅಂತ. ಅದಾದಮೇಲೆ ಇಡ್ಲಿ ಕೂಡ ತೊಗೊಂಡ್ರು. ಸೊ ಅದು ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಇದೇ ನಾವು ಹೋಟ್ಲು ತಿಂದಂಥದ್ದು. ಸೊ ಯಡಿಯೂರಿಗಿಂತ ಸ್ವಲ್ಪ ಮುಂಚೆ ತಿಂಡಿ ಸಾಲದು ಅಂತ ಜ್ಯೂಸ್ ಬೇರೆ ಕುಡಿತಾವ್ರು. ಜ್ಯೂಸ್ ಹಾಕಿ ಕೊಡ್ಸಿದ್ರೆ ಅವ್ರಿಗೆ. ಸೊ ತಿಂಡಿ ತಿನ್ನೋವರೆಗೂ ನಮ್ಮ ಜರ್ನಿ ನಾರ್ಮಲ್ ಆಗಿತ್ತು. ತಿಂಡಿ ತಿಂದಮೇಲೆ ಚಳಿ ಸ್ಟಾರ್ಟ್ ಆಯಿತು ನಮಗೆ. ಒಂದು ಸ್ವಲ್ಪ ಹೊತ್ತು ಅಲ್ಲ ನಿಂತ್ಕೊಂಡು ಬಿಸಿಲು ಕಾಯ್ದುಬಿಟ್ಟು ಅಲ್ಲಿಂದ ಚುಂಚನಗಿರಿಗೆ ಹೋದ್ವಿ. ಹೋಗ್ತಾ ಅಂದವೇನೇ ಯಡಿಯೂರು ಬರುತ್ತೆ. ಫಸ್ಟು ಚುಂಚನಗಿರಿಗೆ ಹೋಗಿ ಬಂದೋಣ, ಯಾಕೆಂದರೆ ಸಂಡೇ ಇರೋದ್ರಿಂದ ಸ್ವಲ್ಪ ರಶ್ ಆಗಿಬಿಡ್ತಾರೆ. ಸೊ ಬೇಗ ಹೋದರೆ ಬೇಗ ದೇವ್ರ ದರ್ಶನ ಮಾಡ್ಕೊಂಡು ನಾವು ಬಂದಿರ್ಬೋದು ಅಂತೇಳಿ ಫಸ್ಟು ಆದಿಚುಂಚನಗಿರಿಗೆ ಹೋದ್ವಿ. ಸೊ ಮೇನ್ ದ್ವಾರ ಗೊತ್ತಿರುತ್ತೆ, ಅಂದರೆ ಬೆಳ್ಳೂರು ಕ್ರಾಸ್ವರೆಗೂ ಹೋಗೋ ಅವಶ್ಯಕತೆ ಇಲ್ಲ. ಬಸ್ಸಲ್ಲಿ ಹೋದರೆ ಮಾತ್ರ ಬೆಳ್ಳೂರು ಕ್ರಾಸ್ಗೆ ಹೋಗಿ ಅಲ್ಲಿಂದ ಆಟೋಗಳು ಸಿಗುತ್ತೆ. ಬಟ್ ನಾವು 2 ವೀಲರಲ್ಲಿ ಹೋಗಿದ್ದರಿಂದ ಈ ಥರ ಮಧ್ಯದಲ್ಲೇ ಡೈವರ್ಟ್ ಬರುತ್ತೆ. ಸೊ ಅಲ್ಲೇ ನಾವು ಹೋಗಿದಂಥದ್ದು ದೇವಸ್ಥಾನಕ್ಕೆ. ಅಂದರೆ ಈ ಸಲ ಬೆಟ್ಟ ಹತ್ತಲಿಲ್ಲ ನಾವು. ಪ್ರತಿ ವರ್ಷ ಅಂದರೆ ನಾವು ಇದೊಂದೇ ದೇವಸ್ಥಾನ ಅಂತೇಳಿ ಅಂದ್ಕೊಂಡು ಹೋಗ್ತೀವಲ್ವ. ಸೊ ಆ ಟೈಮಲ್ಲಿ ನಾನು ಆ ಸ್ಟೆಪ್ಸ್ ಏನಿದೆ ಅಲ್ಲೇ ಇಳ್ಕೊಂಡ್ಬಿಡ್ತಿದ್ದೆ. ಇಳ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಗಂಗಾಧರೇಶ್ವರಕ್ಕೂ ಬೆಟ್ಟ ಹತ್ತಿ ಹೋಗ್ತಾಯಿದ್ವಿ ಅಂತ. ಬಟ್ ಈ ಸಲ 3 ದೇವಸ್ಥಾನಕ್ಕೆ ಹೋಗಬೇಕಂತ ಪ್ಲ್ಯಾನ್ ಇತ್ತಲ್ವ. ಸೊ ಹಾಗಾಗಿ ಬೆಟ್ಟ ಹತ್ತಕ್ಕಾಗಲ್ಲ, ಡೈರೆಕ್ಟು ಬೆಟ್ಟದ ಮೇಲೇ ಗಾಡಿನಲ್ಲಿ ಹೋಗ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದು. ಇದು ಬಂದ್ಬಿಟ್ಟು ಕಲ್ಯಾಣಿಯಿಂದ ಮುಂದೆ ಹೋದರೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಆದಿಚುಂಚನಗಿರಿ ಅಂತ ಅಂದ್ರೇ ಫೇಮಸ್ ದೇವಸ್ಥಾನ. ಸೊ ಮುಂಚೆ ಎಲ್ಲ ನಾನು ಚಿಕ್ಕವಳಿದ್ದಾಗಲೂ ಕೂಡ ಹೋಗಿದ್ದೆ, ನಮ್ಮ ಅತ್ತೆ ಮಾವ ಕರ್ಕೊಂಡು ಹೋಗಿದ್ದರು. ಸೊ ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಹಂಗೆ ಈ ಸಲ ಈ ರೀತಿ ಪ್ಲ್ಯಾನ್ ಆಯಿತು. ಪ್ರತಿ ವರ್ಷ ಇದೊಂದೇ ದೇವಸ್ಥಾನ ಅಂತ ಹೋಗಿ ಆರಾಮಾಗಿ ಕೂತು ನಿಂತು ನೋಡ್ಕೊಂಡು ಹೋಗಿ ಬರ್ತಾಯಿದ್ವಿ. ಈ ಒಂದು ಸ್ಟೆಪ್ಸ್ ಏನಿದೆ ಅದನ್ನು ಹತ್ಕೊಂಡೇ ಹೋಗ್ತಾಯಿದ್ದೆ ನಾನು. ಬಟ್ ಈ ವರ್ಷ ಅದು ಹತ್ತಕ್ಕಾಗಿಲ್ಲ, ಡೈರೆಕ್ಟಾಗಿ ಹಾಗೆ ಬೆಟ್ಟದ ಮೇಲೆ ಹೋದ್ವಿ. ಇಲ್ಲಿ ಹೋಗೋ ಅಷ್ಟರಲ್ಲಿ ದೇವಸ್ಥಾನದ ಬಾಗಿಲಿಗೆ ಹೋಗೋ ಅಷ್ಟರಲ್ಲಿ ಕರೆಕ್ಟಾಗಿ 10 o'clock. ಸೊ ಅಲ್ಲಿ ಏನು ಗಂಟೆ ಹಾಕಿದಾರಲ್ಲ, ಸೊ ಆ ಕ್ಲಾಕಲ್ಲಿ ಕರೆಕ್ಟಾಗಿ ಶಬ್ದ ಆಯಿತು. ಅದೇ ಹೇಳ್ತಾರೆ ನನ್ನ ಮಗ, ಮಮ್ಮಿ 10 times ಬರುತ್ತೆ ನೋಡೋದು ಶಬ್ದ ಅಂತೇಳಿ. ಅದೇನು ಅಬ್ಸರ್ವ್ ಮಾಡಲಿಲ್ಲ ನಾವು. ಕರೆಕ್ಟಾಗಿ ಇನ್ನೇನು ಮೇನ್ ಡೋರಿಂದ ಒಳಗಡೆ ನಾವು ಕಾಲಿಡಬೇಕು ಆ ಟೈಮಲ್ಲಿ 10 ಗಂಟೆ ಆಗಿತ್ತು. ಸೊ ಇದಿಷ್ಟು ನೋಡ್ಬೋದು. ಆಲ್ರೆಡಿ ಸಂಡೇ ಇದ್ದಿದ್ದರಿಂದ 10 ಗಂಟೆ ಅಷ್ಟರಲ್ಲೇ ಅಷ್ಟು ರಶ್ ಇದ್ದಿದ್ದಂಥದ್ದು. ಸೊ ನಾವು ಅಂದ್ಕೊಂಡಪ್ಪ ಬೇಗ ದರ್ಶನ, ಏನು ಗೊತ್ತಾ ಬಿಸಿಲು ಜಾಸ್ತಿ ಆಗಿಬಿಡ್ತು ಅಂದರೆ ನಮಗೆ ಬೆಟ್ಟ ಹತ್ತೋದೆಲ್ಲ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೇಗ ಬಿಸಿಲು ಬರೋಕ್ಕೆ ಮುಂಚೆನೇ ನಾವು ದೇವ್ರ ದರ್ಶನ ಮಾಡ್ಕೊಂಡ್ಬಿಡೋಣ ಅಂತೇಳಿ ಹೋಗಿದ್ದಂಥದ್ದು. ನೋಡ್ಬೋದು ಟೈಮ್ ಮಾಡಿಬಿಟ್ಟು 10 ಗಂಟೆ. ಅಷ್ಟರಲ್ಲೇ ತುಂಬ ರಶ್ಶೇನು ಇರಲಿಲ್ಲ, ನಾರ್ಮಲ್ ಆಗಿತ್ತು. ದರ್ಶನ ಮಾಡೋವಷ್ಟು ನಾರ್ಮಲ್ ಆಗಿತ್ತು. ಇನ್ನು ಮಧ್ಯಾಹ್ನ ಅಂತ ಹೋದರೆ ಫುಲ್ಲು ರಶ್ ಆಗಿಬಿಡುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ವಿಡಿಯೋ ಅಲ್ಲೋ ಇಲ್ಲ, ಬಟ್ ಆದರೂ ನಿಮಗಳಿಗೂ ಕೂಡ ದೇವ್ರ ದರ್ಶನ ಆಗಲಿ ಅಂತ ದೇವರ ಒಳಗಡೆ ಎಂಟ್ರೆನ್ಸ್ ಹೋಗಿದ ತಕ್ಷಣ ಮೊದಲಿಗೆ ಸಿಗೋದು ವಿಘ್ನೇಶ್ವರ, ಅದಾದಮೇಲೆ ಸುಬ್ರಹ್ಮಣ್ಯ ಸ್ವಾಮಿ. ಸೊ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿ ನಾವೇನೋ ತೀರ್ಥಕಾಯಿ ಮಾಡಿಸ್ಕೊಳ್ಳೋದು ಅಥವಾ ಪೂಜೆ ಸಾಮಾನೆಲ್ಲ ತೊಗೊಂಡೋಗಿರ್ತೀವಲ್ವ, ಇಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಳ್ಬೇಕು. ಸೊ ಅದಾದಮೇಲೆ ಭೈರವೇಶ್ವರನ ದರ್ಶನ ಮಾಡೋಕ್ಕೆ ಅಂತೇಳಿ ಹೋಗಿದ್ದು. ಸೊ ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೆ, ಅಷ್ಟರಲ್ಲಿ ಇಲ್ಲ ಮಾಡಬಾರ್ದು ಅಂತೇಳಿ ಕಟ್ ಮಾಡಿದ್ರು. ಜನ ಕಮ್ಮಿ ಇದ್ದಿದ್ದರಿಂದ ಆರಾಮಾಗಿ ದೇವ್ರನ್ನ ನೋಡಿಕೊಂಡು ಅಲ್ಲೇ ನಿಂತು ಸ್ವಲ್ಪ ಹೊತ್ತು ಬೇಡಿಕೊಂಡು ಎಲ್ಲ ಒಳ್ಳೇದು ಮಾಡಪ್ಪ ಅಂತೇಳಿ ಕೇಳಿಕೊಂಡು ನಾನು ದೇವರಿಗೆ ಕೈ ಮುಗ್ದು ಬಂದಿದ್ದಂಥದ್ದು. ಸೊ ಬೇಗ ಹೋದರೆ ಅದೊಂದು ನಮಗೆ ಲಾಭ, ಜನ ಇರೋದಿಲ್ಲ ಮತ್ತು ನಿಧಾನವಾಗಿ ನೋಡೋಕ್ಕೂ ಕೂಡ ಬಿಡ್ತಾರೆ. ಸೊ ದೇವರಿಗೆ ಕೈ ಮುಗ್ಬಿಟ್ಟು ಚುಂಚನಗಿರಿ ಭೈರವನ ನೋಡಿದ್ಮೇಲೆ ಮತ್ತೆ ಹಿಂದೆ ಹೆಣ್ಣು ದೇವರುಗಳಿದೆ, ಮಾಳಮ್ಮ ದೇವಿ, ಸ್ತಂಭಾಂಬಿಕಾ ದೇವಿ ಅಂಥೇಳಿ.
ಸೊ ಅಲ್ಲೂ ಹೋಗಿ ದೇವರಿಗೆಲ್ಲ ಕೈ ಮುಟ್ಕೊಂಡು ಇದು ಬಂದುಬಿಟ್ಟು ಭೈರವೇಶ್ವರನ ಪಕ್ಕದಲ್ಲೇ ಇರೋವಂಥದ್ದು. ಈ ದೇವರಿಗೆ ಆಲ್ಮೋಸ್ಟ್ ಹೋಗೋದೇ ಕಷ್ಟ ಆಗ್ತಾಯಿತ್ತು, ಏಕೆಂದರೆ ತುಂಬ ರಶ್ ಇರ್ತಾಯಿತ್ತು. ಸೊ ಈ ಸಲ ಏನು ರಶ್ ಇಲ್ಲದಿರೋದಕ್ಕೆ ಆರಾಮಾಗಿ ನೋಡ್ಕೊಬಂದು ಅಲಂಕಾರ ಮಾತ್ರ ಸೂಪರಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಅಲಂಕಾರನ. ಪ್ರತಿ ಸಲ ಅಲ್ಲಿ ಹೋದಾಗ ನನ್ನ ಮಗ ನಾನು ಮಾತ್ರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ವಿ, ಜನ ರಶ್ ಇರುತ್ತೆ ಅಂದ್ಬಿಟ್ಟು. ಸೊ ಈ ಸಲ ಎಲ್ಲ ಇಡೀ ಫ್ಯಾಮಿಲಿ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ಬಂದಮೇಲೆ ಈಚೆ ಸ್ವಲ್ಪ ಹೊತ್ತು ಕೂತ್ಕೊಂಡು, ಅಲ್ಲಂತೂ ಪ್ರಶಾಂತವಾಗಿರುತ್ತೆ ದೇವಸ್ಥಾನ. ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲೇ ಅದಾದಮೇಲೆ ಮತ್ತೆ ಮುಂದೆ ಬಂದು ನಿಧಾನವಾಗಿ ದೇವರನ್ನ ನೋಡಿಕೊಂಡು ಕಣ್ಣು ತುಂಬಿಕೊಂಡು ನೋಡ್ಬೋದು. ಅದಾದಮೇಲೆ ಸ್ವಲ್ಪ ರಶ್ ಆಯಿತು, ಜನಗಳು ಬರೋದು ಜಾಸ್ತಿ ಆಯಿತು. ಬಟ್ ಆದರೂ ನೀಟಾಗಿ ಚೆನ್ನಾಗಿ ಕಾಣ್ತಾಯಿತ್ತು. ವೀಡಿಯೋದಲ್ಲಿ ಅಷ್ಟು ಇದಾಗಿಲ್ಲ, ಬಟ್ ರಿಯಲಾಗಿ ಅಲ್ಲಿ ನಿಂತ್ಕೊಂಡು ನೋಡಿದಾಗ ನೀಟಾಗಿ ಕಾಣಿಸ್ತಾ ಇತ್ತು ದೇವರು. ಸೊ ಕೈ ಮುಕ್ಕೊಂಡು ಎಲ್ಲ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು ಅಂತೇಳಿ ಕೇಳಿಕೊಂಡು ಬಂದಿದ್ದಾಯಿತು. ಸೊ ಈ ಒಂದು ದೇವಸ್ಥಾನಕ್ಕೆ ಹೋದರೆ ಒಂಥರ ಖುಷಿ, ಪ್ರಶಾಂತತೆ ಅಂತಾರಲ್ಲ, ಒಂಥರ ಪಾಸಿಟಿವ್ ಎನರ್ಜಿ ತುಂಬಾ ಇದೆ. ಸೊ ಅಲ್ಲಿ ಹೋಗಿ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ಮತ್ತೆ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಬೆಟ್ಟ ಅಲ್ಲಿ ಮೆಟ್ಲು ಇದೆ, ಮೆಟ್ಲು ಹತ್ಕೊಂಡು ಹೋಗಬೇಕು. ಸೊ ಇದು ಮೇನ್ ದ್ವಾರದಲ್ಲಿ ನೋಡಿದ್ದು. ಅಲ್ಲಿಂದ ಫಸ್ಟು ಬಸವಣ್ಣನಿಗೆ ಹೋಗಿ, ಸೊ ಬಸವಣ್ಣನಿಗೆ ಕೈ ಮುಕ್ಕೊಂಡು ಅಲ್ಲಿ ನನಗೇನಂದರೆ ಸ್ಟಾರ್ಟಿಂಗ್ ಹತ್ಕೊಂಡು ಹೋಗ್ಬಿಡ್ತಾಯಿದ್ವಿ, ಬಟ್ ಇವಾಗ ಅಷ್ಟೊಂದು ರೂಢಿ ತಪ್ಪದಂಗೆ ಆಗಿಬಿಟ್ಟು ಅಲ್ಲಲ್ಲೇ ಕುತ್ಕೊಂಡು ಹೋಗ್ತೀವಿ. ಆ ಬಿಸಿಲು ಅಷ್ಟರಲ್ಲೇ ಒಂದು 11 o'clock ಆಗಿತ್ತು ಅಂದ್ಕೊಳ್ತೀನಿ. ಸೊ ಸಿಕ್ಕಾಪಟ್ಟೆ ಬಿಸಿಲು ಶುರು ಆಗಿಬಿಟ್ಟಿತ್ತು. ಹೆಂಗೋ ಅದಾಗೆ ಹೋಗಿ ದೇವರ ಇಲ್ಲೂ ಕೂಡ ತುಂಬ ಜನ ಇರ್ತಾರೆ, ಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ. ಬಟ್ ಈ ಸಲ ಆರಾಮಾಗಿತ್ತು. ವಿಡಿಯೋ ಮಾಡಬಾರ್ದು ಅಂತ ಹೇಳ್ತಾಯಿದ್ರು. ಸ್ವಲ್ಪ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಸೊ ನಿಮಗೂ ಕೂಡ ದೇವರ ಆಶೀರ್ವಾದ ಸಿಗಲಿ ಅಂಥೇಳಿ. ಸೊ ಇದಿಷ್ಟು ಆದಿಚುಂಚನಗಿರಿ ದರ್ಶನ ಆಗಿತ್ತು. ಇದಿಷ್ಟು ದರ್ಶನ ಮಾಡ್ಕೊಂಡು ನಾವು ಕೆಳಗಡೆ ಬೆಟ್ಟದಿಂದ ಇಳಿಯೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 ಕಾಲಾಗಿತ್ತು. ಸೊ ಅಲ್ಲಿ ಹೋದ್ಮೇಲೆ ಕಡಲೆಪುರಿ ಖಾರ ಅಂತೂ ತರಲೇಬೇಕು ನಾವು. ಸೊ ತೊಗೊಂಡು ಅಲ್ಲಿಂದ ಬಂದ್ವಿ. 10 ಗಂಟೆಗೆ ನಾವು ದೇವಸ್ಥಾನದ ಒಳಗಡೆ ಹೋಗಿದ್ದು. ಅಲ್ಲಿ ಗಂಗಾಧರೇಶ್ವರನ ದರ್ಶನ ಎಲ್ಲ ಮಾಡಿಕೊಂಡು ಕೆಳಗಡೆ ಇಳಿದ್ವಿ. ಇವಾಗ ಜ್ಯೂಸ್ ಕುಡಿತಾ ಇದ್ವಿ, ನಾನು ಇಬ್ಬರು ಐಸ್ ಕ್ರೀಮ್ ತೊಗೊಂಡು. ಜನ ಇರಲಿಲ್ಲ, ಇವಾಗ ತುಂಬ ಜನ ಬರ್ತಾಯಿದ್ದಾರೆ. ಇನ್ಮೇಲೆ ರಶ್ ಆಗ್ತಾರೆ. ನಮಗಂತೂ ಸಕ್ಕತ್ತಾಗಿ ದರ್ಶನ ಆಯ್ತಲ್ಲ ರೀ, ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಆರಾಮಾಗಿ ಪೀಸ್ಫುಲ್ಲಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಕಡಲೆಪುರಿ ಖಾರ ತೊಗೊಂಡು ಅಲ್ಲಿಂದ ನಮ್ಮ ಜರ್ನಿ ಬಂದುಬಿಟ್ಟು ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಆನ್ ದ ವೇನೇ ಇದು ನಮ್ಮ ಅಮ್ಮನ ಮನೆ ದೇವರು. ಸಿದ್ಧಲಿಂಗೇಶ್ವರ ಮತ್ತು ನಂಜುಂಡೇಶ್ವರನೂ ಕೂಡ ನಮ್ಮ ಅಮ್ಮನ ಮನೆ ದೇವರೇ. ಸೊ ಹೋಗ್ಬಿಟ್ಟು ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಹೋದರೂ ಕೂಡ ಒಂಥರ ಪಾಸಿಟಿವ್ನೆಸ್ ತುಂಬಾ ಇದೆ. ನನಗಂತೂ ಇವಾಗ ತುಂಬಾ ರಿನೋವೇಟ್ ಮಾಡಿಬಿಟ್ಟಿದ್ದಾರೆ, ಮುಂಚೆ ಈ ಥರ ಇರಲಿಲ್ಲ. ಡೈರೆಕ್ಟ್ ಹಾಗೆ ಹೋಗ್ಬಿಡ್ತಾಯಿದ್ವಿ, ಬಟ್ ಇವಾಗ ಇಲ್ಲೂ ಕೂಡ ಕ್ಯೂ ಮಾಡಿಬಿಟ್ಟಿದ್ದಾರೆ. ನನ್ನ ಪುಣ್ಯಕ್ಕೆ ಅವತ್ತೇನು ಅಲ್ಲಿ ಕ್ಯೂ ಇರಲಿಲ್ಲ, ನಾವು ಆರಾಮಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಆನ್ ದ ವೇ ಹಾಗೆ ಬರ್ತಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಕೂಡ ಮಾಡಿದ್ವಿ. ತುಂಬ ಖುಷಿ ಆಯಿತು. ಇಲ್ಲೂ ಕೂಡ ಜನ ಸಿಗಲಿಲ್ಲ, ಆರಾಮಾಗಿ ದರ್ಶನ ಚೆನ್ನಾಗಾಯಿತು ದೇವ್ರದ್ದು. ಸೊ ನಿಜ ತುಂಬ ಬ್ಲೆಸ್ಸಿಂಗ್ ಬ್ಲೆಸ್ಡ್ ಅನಿಸ್ತಾ ಇದೆ. ನಮ್ಮ ಒಂದು ಮುಖ್ಯವಾದ ಒಂದು ದಿನದಲ್ಲಿ ಈ ಥರ ದೇವರ ಬ್ಲೆಸ್ಸಿಂಗ್ ತಗೊಳ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ ನನಗಂತೂ. ಸೊ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು. ಇವತ್ತು ಚಪ್ರದ ದಿನ ನನ್ನ ಹಸ್ಬೆಂಡ್ ಹೇಳೋ ಥರ ನಾಳೆ ಸಂಡೇ ಬಿದ್ದಿದ್ರೆ ನಾಳೆನೇ ಬರ್ತಾಯಿದ್ವಿ, ಬಟ್ ನಾಳೆ ಮಂಡೇ ಇರೋದ್ರಿಂದ ಇವತ್ತೇ ದರ್ಶನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದಿರೋ ಅಂಥದ್ದು. ನಮ್ಮ ಸ್ಪೆಷಲ್ ಡೇ ದೇವರ ಆಶೀರ್ವಾದದೊಂದಿಗೆ. ಪ್ರತಿ ವರ್ಷ ಈ ಒಂದು ನಮ್ಮ ಸ್ಪೆಷಲ್ ಡೇ ಏನಿದೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಏನಿದೆ, ಅಲ್ಲಿಗೆ ನಾವು ಈ ಥರ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತೀವಿ. ಪ್ರತಿ ವರ್ಷ ನಾವು ಬರೀ ಮುಲ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಬಟ್ ಈ ಸಲನೇ ನಾವು 3 ದೇವಸ್ಥಾನಕ್ಕೆ ಪ್ಲ್ಯಾನ್ ಮಾಡಿದ್ದಂಥದ್ದು. ಹೋಗ್ತಾ ಇದ್ದೀವಲ್ವ, 3 ದೇವರನ್ನು ನೋಡ್ಕೊಂಡು ಬರೋಣ ಅಂಥೇಳಿ. ಸೊ ಇದು ಬಂದುಬಿಟ್ಟು ಮುಲ್ಕಟ್ಟಮ್ಮ ದೇವಸ್ಥಾನ. ಸಂಕಿಘಟ್ಟದಲ್ಲಿ ಬರುತ್ತೆ. ಇದು ತಿಪ್ಸಂದ್ರ ಹ್ಯಾಂಡ್ ಪೋಸ್ಟ್ ಹತ್ರ. ಅಂದರೆ ಮುಲ್ಕಟ್ಟಮ್ಮ ದೇವಸ್ಥಾನ ಬಂದು ಆದಿಚುಂಚನಗಿರಿನಲ್ಲೂ ಇದೆ. ಬಟ್ ನಮ್ಮ ಹಿರಿಯರು ಏನು ಪೂರ್ವಿಕರು ಎಲ್ಲಿ ಪೂಜೆ ಮಾಡ್ಕೊಂಡು ಬಂದಿರ್ತಾರಲ್ವ, ಕುಲದೇವತೆ ಅಂತಾರಲ್ಲ, ಸೊ ಅದು ಬಂದುಬಿಟ್ಟು
ಸಂಕಿಘಟ್ಟದ ಹತ್ರ ಇರೋದು. ಹಾಗಾಗಿ ನಾವು ಇಲ್ಲೇ ಹೋಗಿ ಪ್ರತಿ ವರ್ಷ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಸೊ ಈ ಸಲನೂ ಕೂಡ ಅದೇ ರೀತಿ ದೇವರಿಗೆ ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಿ ಇಲ್ಲಿ ಪೂಜೆ ಮಾಡಿಕೊಡ್ತಾರೆ. ನಾವು ಏನೇ ತೊಗೊಂಡೋಗಿದ್ರು ಅದನ್ನು ದೇವ್ರ ಮೈ ಮೇಲೆ ಹಾಕಿ ಪೂಜೆ ಒಂದು ಮಾಡಿಕೊಡ್ತಾರೆ. ಅದೊಂದು ನಂಗೆ ತುಂಬಾ ಖುಷಿ ಆಗುತ್ತೆ. ಸೀರೆ ತೊಗೊಂಡೋದ್ರು ದೇವ್ರ ಮೈ ಮೇಲೆ ಹಾಕ್ತಾರೆ, ಮತ್ತು ಹೂವು ಏನೇ ಕೊಟ್ಟರು ದೇವ್ರ ಮುಂದೆ ಇಟ್ಟು ಎಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ ಕೊಡ್ತಾರೆ. ಸೊ ಮಧ್ಯದಲ್ಲಿ ಇರೋದು ಮುಳ್ಕಟ್ಟಮ್ಮ ದೇವರು, ಆ ಕಡೆ ಈ ಕಡೆ ಇರುವಂಥದ್ದು ಚಿಕ್ಕಮ್ಮ ದೊಡ್ಡಮ್ಮ, ಮತ್ತು ಪಕ್ಕದಲ್ಲಿ ರೈಟ್ ಸೈಡಲ್ಲೇ ಹೊಸಮ್ಮ ದೇವಿ ಅಂತ ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಇನ್ನೊಂದು ಲೆಫ್ಟ್ ದೇವರಿಗೆ ಲೆಫ್ಟ್ ಸೈಡಲ್ಲಿ ಚೌಡೇಶ್ವರಿ ದೇವರು ಕೂಡ ಇದೆ. ಸೊ ಎಲ್ಲ ದೇವ್ರಿಗೂ ಕೈ ಮುಗಿದು ಪೂಜೆ ಮಾಡಿಸ್ಕೊಂಡು ದೇವರ ಬ್ಲೆಸ್ಸಿಂಗ್ಸನ್ನು ತೊಗೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಏಕೆಂದರೆ ಆಲ್ಮೋಸ್ಟ್ ಇಲ್ಲಿ ಬಂದಾಗಲೇ ನಾವು 2 o'clock ಏನೋ ಆಗಿತ್ತು. 2:30 3 o'clock ಅಷ್ಟಲ್ಲಿ ಪೂಜೆ ಕೂಡ ಆಗಿಬಿಟ್ಟಿತ್ತು. ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಅಲ್ಲೇ ದೇವಸ್ಥಾನದಲ್ಲೇ ಕೂತ್ಕೊಳ್ಳೋಣ. ಇಲ್ಲೂ ಕೂಡ ಅಷ್ಟೇ ರಿನೋವೇಟ್ ಮಾಡ್ತಾಯಿದ್ದಾರೆ ಮತ್ತು ಪೇಂಟಿಂಗ್ ಎಲ್ಲ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಮಂತು ಹೋಳಿ ಹಬ್ಬದ ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ. ಆದಿಚುಂಚನಗಿರಿ ಮತ್ತು ಮುಳ್ಕಟ್ಟಮ್ಮ ಎರಡೂ ದೇವಸ್ಥಾನದಲ್ಲಿ ದರ್ಶನ ಆಯಿತು. ಮುಳ್ಕಟ್ಟಮ್ಮಂದು ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಖುಷಿ ಆಯಿತು. ಸೊ ಅದಕ್ಕೋಸ್ಕರ ಏನು ಗೊತ್ತಾ, ಏನೇ ಒಂದು ಪೂಜೆ ಸಾಮಾನು ನಾವು ತೊಗೊಂಡೋದ್ರೂ ಕೂಡ ದೇವ್ರ ಮುಂದೆ ಇಟ್ಟು ದೇವ್ರ ಮೇಲೆ ಹಾಕಿ ಪೂಜೆನ ಮಾಡಿಕೊಡ್ತಾರೆ. ಚೆನ್ನಾಗಿ ಎಲ್ಲರಿಗೂ ಮಾಡಿಕೊಡ್ತಾರೆ. ಅದೊಂದು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲ ತೊಗೊಂಬಂದಿದೆ, ಕೊಟ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಸಾಮಾನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದು. ಸೊ 3 ದೇವ್ರ ಬ್ಲೆಸ್ಸಿಂಗ್ ಸಿಕ್ತು. ಖುಷಿ, ತುಂಬ ಖುಷಿ ಆಗ್ತದೆ. ಈಗ ಹೊಟ್ಟೆ ಹಸಿವು ಶುರುವಾಗಿದೆ ನನ್ನ ಮಗನಿಗೆ ನನಗೆ ಇಬ್ರಿಗೂ. ಹೋಗ್ಬಿಟ್ಟು ಎಲ್ಲರೂ ಹೋಗ್ತಾ ಹಾಗೆ ತಿನ್ಕೊಂಡು ಹೋಗೋಣ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್, ಏನು ಆಫ್ಟರ್ನೂನ್ ಆಗ್ತಾಯಿದೆ. ಆಲ್ರೆಡಿ 11:30 ಹತ್ರ ಆಗ್ತಾಯಿದೆ. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಅಲ್ಲಿಂದ ಮನೆಗೆ ಬಂದಮೇಲೆ ನನಗಂತೂ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೂ ಸ್ಟ್ರೆಂತ್ ಇರಲಿಲ್ಲ. ನಮಗೇನು ಹೋಗಿ ಬಂದಿದ್ದು ಆ ಥರ ಏನು ಸುಸ್ತು ಎಲ್ಲೂ ಅನಿಸ್ಲಿಲ್ಲ. ಯಾಕೆಂದರೆ ನಮಗೆ ರೂಢಿ ಇದೆ 2 ವೀಲರಲ್ಲಿ ಹೋಗಿ ಬಂದು. ಬಟ್ ಏನಪ್ಪ ಸುಸ್ತು ಎಲ್ಲಾಗಿದ್ದು ಅಂದರೆ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು. ಒಂದು ವರ್ಷಕ್ಕಾಗೋಷ್ಟು ವಿಟಮಿನ್ ಡಿ ಕೊಟ್ಬಿಡ್ತು ನೆನೆ ಸೂರ್ಯದೇವ ಅಂತಲೇ ಹೇಳ್ಬೋದು. ನಾನಂತೂ ಉದ್ದಕ್ಕಪ್ಪ ದೇವರೇ ನಿನ್ನ ಟೆಂಪ್ರೇಚರ್ ಕಮ್ಮಿ ಮಾಡ್ಕೊ ಹಿಂಗೆ ಹೇಳ್ಕೊಂಡೇ ಬಂದಿದ್ದೀನಿ. ನನಗೆ ಎಷ್ಟು ಅಂದರೆ ಈ ಮ್ಯಾಗ್ನಿಫೈಯರ್ ಹಾಕಿ ಮೈನ ಸುಡ್ತಾರಲ್ಲ ಆ ಥರ ಅನ್ನಿಸ್ತಾ ಇತ್ತು ನೆನೆ. ಯಾಕೋ ಗೊತ್ತಿಲ್ಲ, ತುಂಬ ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಬಿಸಿಲು. ಅದೊಂದೇ ನಮಗೆ ಇರಿಟೇಟ್ ಅನಿಸಿದ್ದು, ಒಂಥರ ಟಾರ್ಚರ್ ಅನಿಸಿದ್ದು. ಇನ್ನೆಲ್ಲೂ ಕೂಡ ನಮಗೆ ಯಾವ ದೇವಸ್ಥಾನಗಳಲ್ಲೂ ರಶ್ ಇರಲಿಲ್ಲ. ಮತ್ತು ಯಾವೊಂದು ಇದು ಏನು ಎಲ್ಲೂ ಕೂಡ ನಮಗೆ ಆ ಥರ ಎಲ್ಲೂ ಕಾಯಿದ್ವಿ ಆ ಥರ ಇರಲಿಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಮಾರ್ನಿಂಗ್ 6:30ಗೆ ಬಿಟ್ಟಿದ್ದರಿಂದ ನಮಗೆ ನಿಯರ್ಲಿ 10 o'clock ಅಷ್ಟರಲ್ಲಿ ನಾವು ಚುಂಚನಗಿರಿ ಬೆಟ್ಟಕ್ಕೆ ಹೋಗಿದ್ವಿ. ತಿಂಡಿ ಎಲ್ಲ ತಿನ್ಕೊಂಡು ಹೋಗೋ ಅಷ್ಟರಲ್ಲಿ 10 o'clock ಆಗಿತ್ತು. ಅಂದರೆ ಆ ಬೆಟ್ಟದ ಮೇಲೆ ನಿಂತಾಗ ದೇವಸ್ಥಾನದ ಒಳಗಡೆ ಹೋದಾಗ ಅಲ್ಲಿ ಕರೆಕ್ಟಾಗಿ ಗಂಟೆ ಬಾರಿಸ್ತು, 10 ಗಂಟೆ 5 ಗಂಟೆ ಬಾಗಿಲು ಒಳಗಡೆ ಹೋಗುವಾಗ. ವಿಡಿಯೋದಲ್ಲಿ ಇದೆ ಅಂದ್ಕೊಳ್ತೀನಿ ಆ ಒಂದು ಕ್ಲಿಪ್ಪಿಂಗು. ಆಮೇಲೆ ಒಳಗಡೆ ಹೋದ್ವಿ, ದರ್ಶನ ಎಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿಂದ ಬೆಟ್ಟ ಹತ್ತಿದ್ವಿ. ಅಂದರೆ ಗಂಗಾಧರೇಶ್ವರ ಸ್ವಾಮಿ ಬೆಟ್ಟದವ್ರಿಗೆ ಅಷ್ಟೇ ನಾವು ಹತ್ತಿದ್ದು, ಅಲ್ಲಿಂದ ಮೇಲೆ ಹತ್ತಲಿಲ್ಲ ಬಿಡಿ ನಾವು. ಸೊ ಟೈಮ್ ಇರಲಿಲ್ಲ. ಏಕೆಂದರೆ ನನಗೇನಂದರೆ ಮುಳ್ಕಟ್ಟಮ್ಮನ ದರ್ಶನ ಮಾಡಬೇಕಿತ್ತು, ಮಡ್ಲಕ್ಕಿ ಕೊಡಬೇಕಿತ್ತು. ಸೊ ಮುಳ್ಕಟ್ಟಮ್ಮನ ದೇವಸ್ಥಾನಕ್ಕೆ ಹೋಗಿ ಬೇರೆ ದೇವಸ್ಥಾನಗಳಿಗೆ ಹೋಗಬಾರ್ದು. ಹಂಗಾಗಿ ನಾನು ಫಸ್ಟು ಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ಮತ್ತು ಅಲ್ಲಿಂದ ಹೆಂಗೋ ಆನ್ ದ ವೇ ಬರ್ತೀವಲ್ವ, ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ನಾವು ಮುನ್ಮನೆ ದೇವರು, ಅಲ್ಲೂ ಕೂಡ ಹೋಗೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ಎಲ್ಲೂ ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡಲಿಲ್ಲ, ನಿಂತ್ಕೊಳ್ಳಲಿಲ್ಲ. ನಾವು ಅಲ್ಲಿ ಚುಂಚನಗಿರಿ ಬೆಟ್ಟದಲ್ಲಿ ಊಟ ಕೂಡ ಕೊಡ್ತಾರೆ, ಬಟ್ ಅಲ್ಲಿಗೂ ಕೂಡ ಹೋಗಲಿಲ್ಲ. ನಾವು ದೇವ್ರ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ಯಡಿಯೂರ್ಗೆ ಹೋದ್ವಿ. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಸ್ವಾಮಿ ದರ್ಶನ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಎಷ್ಟು ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದನ್ನ ಹಾಗೆ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಮತ್ತು ಅಲ್ಲಿಂದ ಮುಳ್ಕಟ್ಟಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಂದ ನಾವು ಎಲ್ಲೂ ಸ್ಟಾಪ್ ಮಾಡಲಿಲ್ಲ, ಬಂದ್ಬಿಟ್ವಿ ನಾವು ಡೈರೆಕ್ಟ್. ತುಂಬ ಬಿಸಿಲು ಅಂದರೆ ಬಿಸಿಲು. ಮನೇಲಲ್ಲೇ ಅವರೆಕಾಯಿ ಸಾರೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ನಲ್ವ. ಸೊ ಬಂದ ತಕ್ಷಣ ರೈಸ್ ಇಟ್ಕೊಂಡು ತಿನ್ಬಿಡೋಣ ಅಂಥೇಳಿ ಬಂದು ಊಟ ಮಾಡಿ ಮಲ್ಕೊಂಡವರು. ಮತ್ತೆ ರಾತ್ರಿ ಒಂದು 8 o'clock ಏನೋ ಎದ್ದಿದ್ದೀವಿ. ಎದ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಊಟ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡಿದ್ದು. ಹಿಂಗೆ ಆಯಿತು. ಬಿಸಿಲಿಗೆ ಸಿಕ್ಕಾಬಟ್ಟೆ ಟಯರ್ಡ್ನೆಸ್ಸು. ಮತ್ತು ಹಸ್ಬೆಂಡ್ ಕೂಡ ನೆಕ್ಸ್ಟ್ ಡೇ ಇವತ್ತು ಕೆಲಸಕ್ಕೆ ಹೋಗ್ಬೇಕಿತ್ತಲ್ಲ, ಪಾಪ ಅವರು ರೆಸ್ಟ್ ಮಾಡ್ತಾಯಿದ್ರು. ಹಾಗಾಗಿ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಸೊ ಒಂದು ಸ್ಪೆಷಲ್ ಡೇ ಅಂತ ಹೇಳಿದೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಆ್ಯಕ್ಚುಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ 2nd 3rd ಫೆಬ್ರವರಿ 2nd 3rd
ಅಂದರೆ ಇವತ್ತೇ ಸಂಡೇ ಇದ್ದಿದ್ರೆ ಇವತ್ತೇ ಹೋಗಿ ಬರ್ತಾ ಇದ್ವಿ. ಯಾವಾಗಲೂ ಅಷ್ಟೇ, ಪ್ರತಿ ವರ್ಷವೂ ನಾವು ಹಿಂದೆ ಮುಂದೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಡೇಟ್ ಏನಿದೆ ಅದು ಹಿಂದೆ ಮುಂದೆ ದೇವಸ್ಥಾನಕ್ಕೆ ಹೋಗಿ ಬರೋ ಅಂಥದ್ದು. ಸೊ ಹಾಗಾಗಿ ಹೋಗಿ ಬಂದ್ವಿ. ಬ್ಲೆಸ್ಸಿಂಗ್ ಸಿಕ್ತು ದೇವ್ರದ್ದು, ಖುಷಿ ಆಯಿತು. ಹಿಂಗೆ 100 ಕಾಲ ನಮ್ಮನ್ನು ಚೆನ್ನಾಗಿಟ್ಟಿರಲಿ ದೇವರು, ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತೇಳಿ ಕೇಳ್ಕೊಂಡು ಬಂದ್ವಿ. ಅಲ್ಲಿಂದ ಬಂದಮೇಲೆ ನನಗೆ ಹಸ್ಬೆಂಡು ಆ್ಯನಿವರ್ಸರಿ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಅದೇನು ಗಿಫ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹೆಂಗೆ ವೆಡ್ಡಿಂಗ್ ಆ್ಯನಿವರ್ಸರಿನ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.